विद्युत सहकारी संघाच्या निवडणुकीत आम्ही दिवंगत अप्पणगौडा पाटील यांच्या पॅनलमधूनच निवडणूक लढवणार आहोत, असे आमदार आणि केएमएफचे अध्यक्ष भालचंद्र जारकीहोळी यांनी सांगितले. गुरुवारी हुक्केरी विधानसभा मतदारसंघातील पक्षाच्या प्रमुख कार्यकर्त्यांच्या बैठकीत ते बोलत होते. गेल्या 30 वर्षांपासून हुक्केरी विद्युत सहकारी मतदारसंघातून इतरांना संधी देण्यात आली आहे, पण यावेळी 5 वर्षांसाठी अण्णासाहेब जोल्ले, सतीश जारकीहोळी आणि आम्हाला संधी द्या. आम्ही सहकारी क्षेत्रामध्ये क्रांती घडवून आणू. जर आम्ही विकास करू शकलो नाही तर आम्हाला बाजूला करा, असे ते म्हणाले. ಕ್ಷೇತ್ರವಿರುವಂತಹ ರೈತರಿಗೆ ವಿದ್ಯುತ್ ಸಹಕಾರಿ ಸಂಘದಿಂದ ಮುಂದಿನ ದಿನಮಾನದಲ್ಲಿ ಇನ್ನೂ ಒಳ್ಳೆಯದಾಗಬೇಕು. ನೀವು ಅವರಿಗೆಲ್ಲ 30 ವರ್ಷ ಅಧಿಕಾರ ಕೊಟ್ಟಿದ್ದೀರಿ. ನಮಗೂ ಅಣ್ಣಾಸಾಹೇಬ್ ಜೊಲ್ಲೆಗೂ ಸತೀಶ್ ಜಾರಕಿಹೊಳಿ 5 ವರ್ಷ ನಮಗೂ ಒಂದ್ಸಲ ಆಡಳಿತ ನಡೆಸಕೊಡು. ನಾವು ಅವ್ರಿಗೆ ಚಲೋ ಕೆಲಸ ಮಾಡಿ ತೋರಿಸ್ತೀವಿ. ಅಕಸ್ಮಾತ್ ಮಾಡದಿಲ್ಲ ಅಂದ್ರೆ ನಮ್ಮನ್ನು ಬದಲಾವಣೆ ಮಾಡುವಂಥ ಶಕ್ತಿ ದೇವರು ನಿಮಗೆ ಕೊಡ್ತಾನೆ. ನೀವು ಬೇಕಾದ್ರೆ ಬದಲಾವಣೆ ಮಾಡೋದು. ಅದಕ್ಕೆ ಈ ಎಲ್ಲ ಒಳ್ಳೆಯ ಉದ್ದೇಶ ಇಟ್ಕೊಂಡು ನಾವು ಚುನಾವಣೆ ಮಾಡ್ತಾ ಇದ್ದೀವಿ. ಅದನ್ನು ಬಿಟ್ಟು ನಮ್ಮ ಬೇರೆ ಯಾವುದೂ ಉದ್ದೇಶ ಇಲ್ಲ. ಅದಕ್ಕೆ ಇದಾಗ ಅಣ್ಣಾಸಾಹೇಬ್ ಜೊಲ್ಲೆ ಹೇಳ್ದಂಗೆ ಈ ನಮ್ಮ ಹುಕ್ಕೇರಿ ತಾಲೂಕು ವಿದ್ಯುತ್ ಸಹಕಾರ ಸಂಘ ನಮ್ಮಂದ್ರೆ ಚುನಾವಣೆ ಪ್ಯಾನೆಲ್ ಹೆಸರು ದಿವಂಗತ ಅಪ್ಪನಗೌಡ ಪಾಟೀಲ್ ಹೆಸರನ್ನ ನಾವು ಚುನಾವಣೆ ಮಾಡೋರು. ಆ ಸಹಕಾರಿ ಪ್ಯಾನಲ್ಲು ಅಥವಾ ನಮ್ಮ BJP ಅವರು ಇರ್ತಾರೋ, ಕಾಂಗ್ರೆಸ್ ಅವರು ಇರ್ತಾರೋ, JDS ಇರ್ತಾರೋ, MES ಇರ್ತಾರೋ, ಎಲ್ಲರನ್ನೂ ತೊಗೊಂಡಿದ್ದಾಗ. ಯಾಕಂದ್ರೆ ಸಹಕಾರ ಅಂದ್ರೆ ಪಕ್ಷ ಇಲ್ಲ, ಜಾತಿ ಇಲ್ಲ, ಎಲ್ಲರನ್ನೂ ಜಾತ್ಯತೀತವಾಗಿ ಕರ್ಕೊಂಡೋಗಿ ಈ ಚುನಾವಣೆ ಗಟ್ಟಿಯಾಗಿ ಈ ಚುನಾವಣೆ ಮಾಡ್ತೀವಿ. ದಯಮಾಡಿ ಇದೊಂದು ಅವಕಾಶ ಕೊಡಬೇಕಾದ್ರೆ ತಮ್ಮಲ್ಲಿ ವಿನಂತಿ ಮಾಡ್ಕೋಬೇಕಾದ್ರೆ ನಾವು ಅಣ್ಣಾಸಾಹೇಬ್ ಜೊಲ್ಲೆ ಇವತ್ತು ಸಂಕೇಶ್ವರ ಬಂದು ತಮ್ಮ ಜೊತೆ ನಾವು ಮಾತಾಡ್ತಾ ಇದ್ವಿ. ಯಾಕಂದ್ರೆ ಭಾಳ ಖುಷಿ ಆಯ್ತು. ಯಾಕಂದ್ರೆ ನನಗೆ ಇಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ಎಲ್ಲ ಬೇರೆ ಬೇರೆ ಪಕ್ಷದವರು ಎಲ್ಲ ಸಹಕಾರ ಸಂಘ ನೀವು ಎಲ್ಲ ಇಷ್ಟು ಸಂಖ್ಯೆಯಲ್ಲಿ ದೊಡ್ಡ ಬಂದಿದ್ರೆ ನಮಗೆ ಭಾಳ ಖುಷಿ ಆಯಿತು. ಅದಕ್ಕೆ ನಾವು ಯಾಕಂದರೆ ಈ ಮುಂದಿನ ದಿನಮಾನದಲ್ಲಿ ಇನ್ನೊಂದು ದೊಡ್ಡ ಪ್ರಮಾಣದಲ್ಲಿ ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರನ್ನ ಕೇಳ್ಕೊಂಡು ಅಣ್ಣಾಸಾಹೇಬ್ ಜೊಲ್ಲೆ ನಾವು ನಮ್ಮ ಚಿಕ್ಕೋಡಿ ಮತ್ತು ಸಂಕೇಶ್ವರ ಭಾಗದ ಎಲ್ಲ ಮುಖಂಡರು ಸೇರ್ಕೊಂಡು ಎಲ್ಲಿ ಮುನ್ನೊಳಿಗೋ ಸಂಕೇಶ್ವರ್ಗೋ ಹುಕ್ಕೇರಿಗೋ ಎಲ್ಲಿ ಹೇಳ್ತಾರೆ ಒಂದು ಆಗಸ್ಟ್ 15 ಸಾಧ್ಯ ದೊಡ್ಡ ಪ್ರಮಾಣದಲ್ಲಿ ಒಂದು 10,000 ಸಂಖ್ಯೆ ಕೂಡಿ ಪ್ರತಿಯೊಂದು ರ್ಯಾಲಿ ಮಾಡ್ಬೇಕಂತ ಒಂದು ವಿಚಾರ ಬಂದಿವಿ. ಅದಕ್ಕೂ ಎಲ್ಲ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಇವತ್ತಿಂದ ಪ್ರಾರಂಭ. ತಾವೆಲ್ಲ ಓಟ್ ಕೇಳಕ್ಕೆ ಹೋಗ್ಬೇಕು. ಈಗ ಯಾಕಂದ್ರೆ ತಾವೆಲ್ಲರೂ ಅದಕ್ಕೆ ಪ್ರಚಾರ ಇವತ್ತಿಂದ ನಾವು ಪ್ರಾರಂಭ ಮಾಡ್ತೀವಿ. ಓಟ್ ಕೇಳಕ್ಕಂದ್ರೆ ಸ್ಟಾರ್ಟ್ ಮಾಡ್ತೀವಿ. ದೊಡ್ಡ ಪ್ರಮಾಣದಲ್ಲಿ ಇನ್ನೊಂದ್ಸಲ ಸೇರಿ ಎಲ್ಲರಿಗೂ ಒಂದು ದೊಡ್ಡ ಸಭೆ ಮಾಡ್ತೀವಿ. ಇದ್ರ ಜೊತೆಗೆ ವಿದ್ಯುತ್ ಸಹಕಾರಿ ಹೆಂಗೈತೆ ಸುಮಾರು ಹೆಚ್ಚು ಕಮ್ಮಿ 80-90 ಸಾವಿರ ಮತದಾರ ಅದಾರ. ಅದಕ್ಕೆ ಯಾಕಂದ್ರೆ ತಾವೆಲ್ಲ ಸಾರ್ವಜನಿಕ ಎಲ್ಲರೂ ಅದಕ್ಕೆ ಮತದಾರ ಇದೆ. ಆದರೆ ಈಗ ನಮಗೊಂದು ಮಾಹಿತಿ ಬಂದೈತಿ, ಎಷ್ಟು ಕರ್ಮಿ ಅಷ್ಟು ಗೊತ್ತು ಸುಳ್ಳಿಲ್ಲ. ಆದರೆ ಹಿಂದಿನ ಆಡಳಿತ ಮಂಡಳಿ ಅಲ್ಲಿ ಅಧಿಕಾರಿಗಳು ಹಿಡ್ಕೊಂಡು ಬರೀ 1600 ಮಂದಿ ಅಷ್ಟೇ ವೋಟಿಂಗ್ ಪವರ್ ಬರೋಂಗೇನೋ ಮಾಡ್ಕೊಂಡಾರ. ಬರೀ 1400 ಮಂದಿ ಉಳಿದವನ್ನೆಲ್ಲ ಅಂದರೆ ನೀವು ಜನರಲ್ ಬಾಡಿಗೆ ಬಂದಿಲ್ಲ, ಕಟಬಾಕಿ ಆಗಿದ್ರಿ ಅಂತ ಹಿಂಗೆಲ್ಲರೂ ತೆಗೆದು ಹೊರಗೆ ಹಾಕಿದರು. ಬರೀ 16 ಮಂದಿ ಅಂದ್ರೆ ಅವ್ರಷ್ಟೇ ವೋಟ್ ಹಾಕೋಕೆ ಅವರೇ ಗೆದ್ದು ಬರ್ಬೇಕಂತ ಹಿಂಗೆ ಮಾಡ್ಕೊಂಡ ಸುದ್ದಿ ಇದೆ. ಅದಕ್ಕೆ ನಾವೆಲ್ಲರೂ ಸಚಿವರು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಮುಖಾಂತರ ಸರ್ಕಾರದಿಂದ ಹೋಗಿ ಒತ್ತಡ ಮಾಡಿ ಎಷ್ಟು ವೋಟ್ ಅದಾವಲ್ಲ ಎಲ್ಲ ವೋಟಿಂಗ್ ಪವರ್ ತರಕ್ಕೆ ಪ್ರಯತ್ನ ಮಾಡ್ತೀವಿ. ಸರ್ಕಾರದಿಂದ ಅಂದ್ರೆ 50,000 ಆಗ್ಬೋದು, 60,000 ಆಗೋದು, 70,000 ಆಗೋದು ಎಲ್ಲರೂ ತಂದು ಮತದಾನ ಅಂದ್ರೆ ಮಾಡಿಸೋದಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇದ್ರ ಜೊತೆ ಅಧಿಕಾರಿಗಳು ಇನ್ನೊಂದು ತಪ್ಪು ಮಾಡಿದ್ದಾರೆ. ಯಾಕಂದ್ರೆ ಸುಮಾರು ರಾಜೀವ್ ಗಾಂಧಿ ಒಂದು ಯಾವುದೋ ಸ್ಕೀಮಲ್ಲಿ ಈ ಅಂದ್ರೆ ಅಂದ್ರೆ ಹುಕ್ಕೇರಿ ಸಂಕೇಶ್ವರ ಭಾಗಕ್ಕೆ ಯಾಕಂದ್ರೆ 12ರಿಂದ 15,000 ಕನೆಕ್ಷನ್ ಕೊಟ್ಟಿದ್ದಾರೆ. ಅವರು 15,000 ಕನೆಕ್ಷನ್ ಕೊಟ್ಟರು ಅವ್ರು ಮೆಂಬರ್ಶಿಪ್ ಮಾಡ್ಕೊಂಡಿಲ್ಲ ಅವರು. ಯಾಕಂದ್ರೆ ಒಂದ್ಸಲ ನಿಮಗೆ ವಿದ್ಯುತ್ ಪವರ್ ಕನೆಕ್ಷನ್ ಕೊಟ್ಟರೆ ನೀವು ಸಂಸ್ಥೆಗೆ ಮೆಂಬರ್ ಆದಂಗೆ 15,000 ಮಂದಿಗೆ ಮೆಂಬರ್ ಮಾಡಿಲ್ಲ ಅವರು. ಯಾಕಂದ್ರೆ ಅದನ್ನ ಏನು ₹100 ಕಟ್ಟಿಲ್ಲ, ಅದಕ್ಕೆ ನಾವು ಮಾಡಿಲ್ಲ ಅಂತೇಳಿ. ಯಾಕಂದ್ರೆ ಅದನ್ನ ಮುಚ್ಚಿಟ್ಟಾರ ಅವ್ರು. ಅಧಿಕಾರಿಗಳು ಎಲ್ಲರೂ ಕೊಡಿ. ಅದಕ್ಕೆ ಅಧಿಕಾರಿಗಳಿಗೆ ಈ ವ್ಯಕ್ತಿ ಮಗ ಅಕಸ್ಮಾತ್ ಅವ್ರು ಮಾಡಿದ್ರೆ ಭಾಳ ತಪ್ಪಾಗ್ತೈತಿ, ಅವ್ರಿಗೆ ಶಿಕ್ಷೆ ಆಗೋದಾಗ್ತೈತಿ. ಅದಕ್ಕೆ 15,000 ವೋಟ್ ಏನು ಉಳಿದವಲ್ಲ ಅವನು ವೋಟನ್ನು ತರೋ ಪ್ರಯತ್ನ ಮಾಡ್ತೀವಿ. ಸರ್ಕಾರ ತರ್ತೀವಿ, ಸರ್ಕಾರ ಕೊಡೋದನ್ನು ಹೈಕೋರ್ಟ್ ಹೋಗಿ ಅವ್ರ ವೋಟಿಂಗ್ ಬರೋದಾಗ ಬೇಕಾದ್ರೆ ಹೆಂಗಾರ ಮಾಡಿ ಅಣ್ಣ ಎಲೆಕ್ಷನ್ ಮುಂದೆ ಹಾಕ್ಸಿಬಿಡೋದು. ಯಾಕಂದ್ರೆ ಅವ್ರ ವೋಟಿಂಗ್ ಬಂದಾಗನೇ ಎಲೆಕ್ಷನ್ ಮಾಡ್ಬೋದು. 15,000 ಮಂದಿ ಯಾಕಂದ್ರೆ ವಿದ್ಯುತ್ ಯಾಕಂದ್ರೆ ಅವ್ರು ಯಾರೂ ಮತದಾನದಿಂದ ವಂಚಿತರಾಗಬಾರ್ದು. ಯಾಕಂದ್ರೆ ಈ ದೇಶದ ನಮಗೆ ಸಂವಿಧಾನ ಹಕ್ಕು ಕೊಟ್ಟಿದೆ. ಮತದಾನ ಅಂದ್ರೆ ದೊಡ್ಡ ನಮ್ಮ ಹಕ್ಕು ಅದ, ಅದು ವಂಚಿತ ಆಗಬಾರ್ದು. ಅವರು 15,000 ವೋಟ್ ಬಂದಾಗ ನಾವು ಕೋರ್ಟ್ ಸರ್ಕಾರದ ಅದನ್ನು ಫೈಟ್ ಮಾಡಿ ಹೆಂಗೂ ಮಾಡಿ ಅವರು ಎಲ್ಲ ವೋಟ್ ನಾವು ತರ್ತೀವಿ. ಅದಕ್ಕೆ ತಾವೆಲ್ಲ ಈ ಪ್ಯಾನಲ್ ನಾವೆಲ್ಲ ಕೊಡಿ ಎಲ್ಲರೂ ಇದ್ರೊಳಗೆ ಎಲ್ಲರೂ ಅಂದ್ರೆ ನಗೇಗಳ ಸಹಕಾರ ಕಣಿಲ್ಲ ಪಕ್ಷಾತೀತ ಅಂದ್ರೆ ಹೊರಗೆ ಕೇಸ್ ನಾವೆಲ್ಲರೂ ಇದನ್ನು ಮಾಡ್ತೀವಿ. ದಯಮಾಡಿ ತಾವೆಲ್ಲರೂ ಈ ಚುನಾವಣೆಯಲ್ಲಿ ಆಶೀರ್ವಾದ ಮಾಡಬೇಕು. ಮತ್ತು ಎಲ್ಲರೂ ತಾವು ಭೇಟಿಯಾಗಿ. ಯಾಕಂದ್ರೆ ಚುನಾವಣೆ ಯಾಕಂದ್ರೆ ಇದೇ ಏನಿಲ್ಲ ನಾವು ಹೊರಗಿನವರಲ್ಲ. ಯಾಕಂದ್ರೆ ಎಲ್ಲರೂ ಹಕ್ಕಿರ್ತೈತಿ. ಯಾಕಂದ್ರೆ ಈಗ ನಾವು ಶಂಕೇಶ್ವರ ಹುಕ್ಕೇರಿಯಾಗಿ ಬಂದು ಇಲ್ಲಿ ಭಾಷಣ ಮಾಡ್ಬೋದು, ಅವರು ನಮ್ಮ ಕ್ಷೇತ್ರದಾಗ ಬಂದು ಭಾಷಣ ಮಾಡ್ಬೋದು. ನಾವು ಯಾರು ಕೇಳಕ್ಕೆ ಪ್ರಶ್ನೆ ಮಾಡಕ್ಕೆ ಹಕ್ಕಿ ಇರೋದಿಲ್ಲ. ಇಡೀ ಭಾರತ ದೇಶ ಅಂದ್ರೆ ಸ್ವತಂತ್ರ ಇರ್ತೈತಿ. ಅವರು ಬಂದು ನಮ್ಮಲ್ಲಿ ಭಾಷಣ ಮಾಡ್ಬೋದು, ನಮ್ಮ ವಿರುದ್ಧ ಪ್ರಚಾರ ಮಾಡ್ಬೋದು. ಅದು ಅವ್ರ ಹಕ್ಕದ. ನೀವು ಅಲ್ಲಾಕೆ ಬರ್ತೈತಿ ಯಾರು ಹೇಳಿದ್ರೆ ಅವ್ರು ಅಕಸ್ಮಾತ್ ನಮ್ಮಲ್ಲಿ ಬರ್ತಿದ್ರಂದ್ರೆ ನಾವು ಒಬ್ರಿಗೂ ಫೋನ್ ಮಾಡಿ ಹೋಗ್ಬೇಡ ಅನ್ನೋದಿಲ್ಲ. ಯಾರು ಹೋಗ್ತಿರ್ ಹೋಗ್ಲಿ ಅಂತ ಹೆಂಗಂದ್ರೆ ಅವ್ರ ಹೆಂಗೆ ವಾಟ್ಸಪ್ ಎಲ್ಲ ಬಿಡತ್ತಾರಲ್ಲ, ಒಟ್ಟೆ ಬಿಡೋದಿಲ್ಲ.
ಯಾರು ಬರ್ತಿದ್ರು ಹೋಗ್ರಪ್ಪ ಅಂತ. ಅದಕ್ಕೆ ಯಾರೋ ಮಂದಿ ತಡಿಬಾರ್ದು ನಾವು, ಯಾಕಂದ್ರೆ ಅವ್ರ ಪ್ರೀತಿ ವಿಶ್ವಾಸ ಇರ್ತೈತೆ ಅಲ್ಲಿ ಹೋಗ್ತಿರ್ತಾರೋ. ಅದಕ್ಕೆ ತಾವೆಲ್ಲರೂ ಈ ಚುನಾವಣೆ ಭಾಳ ಗಟ್ಟಿಯಾಗಿ ಮಾಡ್ತೀವಿ. ಅದಕ್ಕೆ ಯಾಕಂದ್ರೆ ಸೆಪ್ಟೆಂಬರ್ 28 ಅಂದ್ರೆ ಭಾಳ ಟೈಮ್ ಇರೋದಿಲ್ಲ. ಅದಕ್ಕೆ ತಾವೆಲ್ಲರೂ ಆಡಳಿತ ಮಂಡಳಿ ಸದಸ್ಯರಿದ್ರಿ, ಮುಖಂಡರಿದ್ರಿ, ತಾವೆಲ್ಲರೂ ಜೋರ್ ಪ್ರಮಾಣದಲ್ಲಿ ಇಲೆಕ್ಷನ್ ಮಾಡೋದು. ಯಾಕಂದ್ರೆ ಸುಮಾರು 89,000 ಮತದಾರ ಬಂದ್ರಂದ್ರೆ ಇದು ಒಂದು MLA ಎಲೆಕ್ಷನ್ ಆದಂಗೆ ಆಗ್ತೈತೆ. ಯಾಕಂದ್ರೆ ಎಲ್ಲರಿಗೂ ಮತದಾನ ಆಗ್ತೈತೆ. ಅದಕ್ಕೆ ನೀವೆಲ್ಲ ರೆಡಿ ಆಗಬೇಕು. ಗಾಡಿ ಗೋಡ ಎಲ್ಲ ನಮ್ದು ಇರ್ತೈತಿ. ನೀವು ಮಾಡಿ ಎಲೆಕ್ಷನ್ ಎಲ್ಲ ನಮ್ದು ಗೊತ್ತಾಯ್ತು ಗೌಡ್ರೆ, ಗೊತ್ತಾಯ್ತಲ್ಲ, ಇದಂದ್ರೆ ಗೊತ್ತಾಯ್ತಲ್ಲ. ಅದಕ್ಕೆ ಎಲ್ಲ ಅಲ್ಲ ಗಾಡಿ ಕೂಡ ಎಲ್ಲನೂ ನಾವು ಮಾಡ್ತೀವಿ ಅನ್ನಸತ್ವಲ್ಲಿ ನಾವು. ಅದಕ್ಕೆ ನೀವು ಗಾಡಿ ಓಡಿಸಿ ಜಾಗವ್ರು ಬಿಡಬೇಡ್ರಿ ಒಟ್ಟ. ಯಾಕಂದ್ರೆ ಚಲೋ ಕೆಲಸ ಮಾಡಿದ್ರೆ ಇನ್ನೂ ಚಲೋ ಕೆಲಸ ಮಾಡ್ಬೇಕು. ಯಾಕಂದ್ರೆ ನಾವೆಲ್ಲ ಕೃಷಿ ಕೇಳಕ್ಕೆ 3 ತಿಂಗಳ ಕಡೆ ಹೋಗಿ ನಿಲ್ಬಾರ್ದು. 2 ಕಮ್ಮಿ ಬೇಕಂದ್ರೆ ಇನ್ನೊಂದು ಕಡೆ ಕಾಯಬಾರ್ದು. ಇವತ್ತಾದ್ರೆ ಡೈರೆಕ್ಟ್ಗಳು ಪವರ್ಸ್ ಕೊಡಬೇಕು. ಅಲ್ಲೇ ರೈತರಿಗೆ ಬಂದು ಅವ್ರು ಕೆಲಸ ಮಾಡ್ಕೊಂಡು ಮಾಡಿದಿಲ್ಲ ಅಂದ್ರೆ ಯಾಕೆ ಬಂತೇಳಿ ಅವ್ರು ಅಗದಿ ಕ್ವಶನ್ ಮಾಡಿ ಕೇಳ್ಬೋದು. ಅದಕ್ಕೆ ಇದೆಲ್ಲ ನೀವು ಒಳ್ಳೆಯ ಉಜ್ವಲ ಭವಿಷ್ಯತಿ ದಯಮಾಡಿ. ಯಾಕಂದ್ರೆ ನಾವೆಲ್ಲ ಮಾತಾಡ್ತಿರ್ತೀವಿ. ಯಾಕಂದ್ರೆ ನನ್ನೆಲ್ಲ ನಾವು ಸಂಕೇಶ್ವರ ಹುಕ್ಕೇರಿ ಮುಖಂಡರು ಅನ್ನಸತ್ವಲ್ಲೇ ಮಾತಾಡ್ತೀವಿ. ಇಡೀ ಭಾರತ ದೇಶದಲ್ಲಿ ಹುಕ್ಕೇರಿ ವಿಧಾನಸಭಾ ಮತದಾರ ನೀವು ಏನಂತಂದ್ರೆ ನಿಮ್ಮಂಥ ದೇಶದಾಗ ಇಷ್ಟು ಒಳ್ಳೆ ಮಂದಿ ಎಲ್ಲಿ ಇಡೀ ದೇಶದೊಳಗೆ ಬರೀ ಇಲ್ಲಲ್ಲ. ಅಂದ್ರೆ ಯಾಕಂದ್ರೆ ನೀವು ಇಂಥ ಸಮಾಧಾನ ಶಾಂತ, ಯಾರಿಗೂ ಪ್ರಶ್ನೆ ಮಾಡೋದಿಲ್ಲ, ಪಾಪ ಸುಮ್ಮನೆ ಇರ್ತಿದೆ. ನಮ್ಮ ಕಡೆ ಆದ್ರೆ ನಮ್ಮ ಮಂದಿ ಬಂದು ಜಗಳ ತೆಗಿತಾರೆ. ಆಗ ಯಾಕಂದ್ರೆ ಬಂದಕ್ಕೆ ಯಾಕಂತೇಳಿ ಇಷ್ಟು ನಾವಿದ್ರು ಸಮೀಪಿದ್ರು ಮಂದಿ ನಮಗೆ ಬಂದು ಪ್ರಶ್ನೆ ಮಾಡ್ತಾರೆ, ಕೇಳ್ತಾರೆ. ಅದಕ್ಕೆ ನಾವೆಲ್ಲ ಎಷ್ಟು ಪ್ರೀತಿ ವಿಶ್ವಾಸದಿಂದ ಇರ್ತೀವಿ. ನೀವು ಒಂದೇ ಮಾತು ಹೇಳ್ತೀವಿ. ಹೋದ್ಸಲ MLA ಎಲೆಕ್ಷನ್ ಆಗ್ತಾರೆ ಎಲ್ಲ ಕಡೆ ನಮ್ಗೆ BJP ಬಿದ್ದ. ನಾವು ಹೋಗ್ಸಲ ಚುನಾವಣೆ ಹೋಗೋದಿಲ್ಲ, ಪ್ರಚಾರ ಹೋಗಲ್ಲ, ಬರೀ ಮನ್ಯಾಗ ಇದ್ದೀನಿ. ಮಂದಿ ನನಗೆ 75,000 ಲೀಡ್ ಹಾಕ್ಸ್ಕೊಂಡ್ರೆ ನಾನು ಎಲ್ಲೂ ಹೋಗಿಲ್ಲ. ಯಾಕೆಂದ್ರೆ ಮಂದಿ ನನಗೂ ಹೇಳ್ತಾರೋ, ನಾ ತಪ್ಪು ಮಾಡಿ ಬೈತಾರೋ, ಅವ್ರ ಬೈನಾಗ ಆಗ್ತದೆ ತಿಳ್ಕೊತಾನೆ. ನಮ್ಮ ಮಂದಿ ಯಾಕೆ ಬೇಯ್ತಾರೆ ಏನೋ ತಪ್ಪು ಇರಬೇಕಂತ. ಅದಕ್ಕೆ ನಾವು ಮಂದಿನ ಪ್ರಶ್ನೆ ಮಾಡಕ್ಕೆ ಬಿಡ್ಬೇಕು, ಅವ್ರು ಮತ್ತೆ ಬಿಡಿಬಾರ್ದು. ಅದಕ್ಕೆ ನಾವು ನೀವು ಒಳ್ಳೆಯ ಒಂದು ಅವಕಾಶ ಬಂದೈತಿ ವಿದ್ಯುತ್ ಸಹಕಾರಿ ಇದ್ರ ಮುಖಾಂತರ. ಅದಕ್ಕೆ ತಾವು ದಯಮಾಡಿ ಈ ಚುನಾವಣೆ ನಮ್ಮ ಪ್ಯಾನಲ್ ಅಪ್ಪನಗೌಡ ಹೆಸರು ಮೇಲೆ ನಾವು ಪ್ಯಾನಲ್ ಮಾಡ್ತಾ ಇದ್ದೀವಿ. ಅದಕ್ಕೆ ಆಶೀರ್ವಾದ ಮಾಡ್ತಾರೆ. ಸತೀಶ್ ಜಾರಕಿಹೊಳಿ ಇರ್ತಾರೋ, ಅಣ್ಣಾಸಾಹೇಬ್ ಜೊಲ್ಲೆ ಇರ್ತಾರೋ, ನಾವಿದ್ದು ಎಲ್ಲ ಪಕ್ಷ ಕೂಡಿ ಮಾಡ್ಕೊಳ್ತೇವೆ, ನಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ. ಅದ್ರ ಜೊತೆಗೆ ಅಣ್ಣಾಸಾಹೇಬ್ ಜೊಲ್ಲೆ ಅವ್ರು ಹೇಳೋರು. ಯಾಕಂದ್ರೆ ಸಂಕೇಶ್ವರ ಶುಗರ್ ಫ್ಯಾಕ್ಟ್ರಿಗೆ ಅವ್ರ ಪಾಪ ಕಣ್ಣು ಮುಚ್ಚಿ ಯಾರು ಬೇಕಾದ್ರೂ 100 ಕೋಟಿ ರೂಪಾಯಿ ಹಾಕಿಬಿಟ್ರು. ಅವ್ರು 100 ಕೋಟಿ ಅಂದ್ರೆ ಒಳ್ಳೇದಾಗಿ ಫ್ಯಾಕ್ಟ್ರಿ. हुक्केरीत जोरदार प्रचार करूया, गाडी सुरू करूया आणि अजून कामाला लागूया असेही त्यांनी उद्गार काढले. राजशेखर हिरेमठ, KMM मराठी, बेळगाव.